ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಬಿಡಾ ಪರ್ಯಾಯಿಣಿ ಪರಮಾನಂದ ಸಂಹರಣಿ ಸರ್ವಗ್ರಹ ದೋಷನಾಥಿ ಸರ್ವಕಾಲ ಲಕ್ಷ್ಮಿ ಓಂ ರಾಮ್ ರೀಂ ಭೀಮಾಯಿ. ವಿಜಯಕಾಳಿ ಪವಾಡ ಬಸವಣ್ಣನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೇಬೇಕಳಿ ಹಾಗೂ ನಿಗದಿತ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಈ 4 ದಿನ ಕವಡೆ ಶಾಸ್ತ್ರ ಇರುತ್ತೆ. ಸ್ವತಃ ಭಕ್ತರೆ ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆ ಇದೆ, ಏನ್ ಸಮಸ್ಯೆಗೋಸ್ಕರ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡಿ ಹೇಳುವಂತದ್ದಾಗಿರುತ್ತೆ. ಪ್ರತಿ ಭಾನುವಾರದ ಅಂಜನ ಶಾಸ್ತ್ರ ಇರುತ್ತೆ. ಸಮಯ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಕುಮಾರ ಅಂತ. ಇದು 2ನೇ ಬಾರಿ ಬರ್ತದೆ. ಮೊದಲನೇ ಬಾರಿ ಬಂದಾಗ ನನಗೆ ಫ್ರೆಂಡ್ ಹೇಳಿದ್ರು ಇಲ್ಲಿ ಒಳ್ಳೇದಾಗುತ್ತೆ, ನಮಗೂ ಇದಾಗಿದೆ, ಇನ್ನೊಂದು ಸ್ವಲ್ಪ ಸಮಸ್ಯೆ ಆರೋಗ್ಯದ ಅಂತ ಹೇಳ್ತಿರ್ತೀವಿ, ಹೋಗುವಲ್ಲಿಗೆ ಓದೋದು ಸರಿ ಆಗುತ್ತೆ ಅಂತ ಹೇಳಿದ್ರು. ನಾನು ಒಂದು ಸಾರಿ ಬಂದು ಇಲ್ಲಿ ರಚನೆ ಮಾಡಿ ಹೋದೆ. ಇದು 2ನೇ ಬಾರಿ. ಒಂದು ಸಾರಿ ಬಂದು ಹೋದ್ಮೇಲೆ ನನಗೆ ಎಷ್ಟೊಂದು ಇದ್ರೆ ಕಾಣ್ತು. ನನಗೆ ಸಮಸ್ಯೆ ಇತ್ತು, ಸ್ವಲ್ಪ ಬುದ್ಧಿಗಳು ಸ್ವಲ್ಪ ಸಮಸ್ಯೆ ಇತ್ತು, ಒಂದು ಸ್ವಲ್ಪ ಕೈ ಕಲ್ಸತ್ತು, ಒಂಥರ ಮನಸ್ಥಿತಿ ಒಂದು ಸ್ವಲ್ಪ. ಮೊದಲನೇ ಬಾರಿ ಹಾಕ್ಸ್ಕೊಂಡಾದ್ಮೇಲೆ ಪರವಾಗಿಲ್ವಾ? ಅದಾದ್ಮೇಲೆ ಪರವಾಗಿಲ್ಲ. ಒಂದ್ಸರಿ ಮೊದಲನೇ ಸರಿ ಹಾಕ್ಸ್ಕೊಂಡು ಈಗ ಹೇಗಿದ್ದೀರಾ? ಈಗ ಆರಾಮಾಗಿದ್ದೀರಾ? 3 ಸಾರಿ ಮಾಡಬೇಕು ಅನ್ನೋದು ಎಲ್ಲ ಮಾಹಿತಿ ಕೊಟ್ಟರು. ಅದರಲ್ಲಿ 100 ಸಾರಿ ಬರ್ಬೇಕು, 2 ಸಾರಿ ಈಗ ಬಂದ್ಮೇಲೆ ನನಗೆ ಮತ್ತೆ ಆರೋಗ್ಯಕ್ಕೆ ಸರಿಯಾಗಿದೆ. ಬರೋರಿಗೆಲ್ಲ ಏನ್ ಹೇಳ್ತೀವಿ? ಒಳ್ಳೇದಾಗುತ್ತೆ, ಹೋಗಿ ಶುಭವಾಗುತ್ತೆ, ಎಲ್ರಿಗೂ ಮಾರ್ಗದರ್ಶನ. ಶುಕ್ರವಾರದಲ್ಲಿ ಅಮ್ಮನವರಿಗೆ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ, ನವಧಾನ್ಯದಲ್ಲಿ ಅಭಿಷೇಕ ಮಾಡಿದ್ದನ್ನ ನೀರನ್ನ ಹಾಕ್ಸೋದ್ರಿಂದ, ವಿಜಯಕಾಳಿ ಪಂಚಲೋಹ ವಿಗ್ರಹನ ಅಮ್ಮನವ್ರನ್ನ ತಲೆ ಮೇಲಿಟ್ಟು ಹಾಕ್ಸೋದ್ರಿಂದ ಮಂಗಳ ಕಾರ್ಯದಲ್ಲಿ ದೋಷ ಇದೆ ಅಥವಾ ಮದುವೆ ಆಗ್ತಿಲ್ಲ, 30 ವರ್ಷ 35 ವರ್ಷ ಆದ್ರೂ ಕೂಡ ಮದುವೆ ಆಗಿಲ್ಲ, ಆರೋಗ್ಯದಲ್ಲಿ ಬಾಧೆ ಇದೆ, ಎಲ್ಲೇ ಹೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅಂತ ಹೇಳುವಂತವ್ರಿಗೆ 5 ಶುಕ್ರವಾರದಲ್ಲಿ ಬಂದು ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಹಾಕ್ಸೋದ್ರ ಜೊತೆಗೆ ಪಂಚಗವ್ಯ ದೀಪಾರ್ತಿ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಇಟ್ಕೊಂಡು ಬನ್ನಿ, ವಿಶ್ವಾಸ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಪ್ರತಿ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ, 5 ಶುಕ್ರವಾರ ಅಥವಾ 5 ಹುಣ್ಣಿಮೆ 5 ಅಮಾವಾಸ್ಯೆಗೆ ಬಂದು ದೀಪ ಹಚ್ಚಿದ್ರೆ, ತೀರ್ಥ ಸ್ನಾನ ಮಾಡಿದ್ರೆ ಖಂಡಿತ ಕೆಲಸ ಆಗೇ ಆಗುತ್ತೆ. ಯಾವ ಕೆಲಸ ಆಗಿಲ್ಲ, ಅಡೆತಡೆ ಏನಿದೆ ಅನ್ನುವಂಥದ್ದನ್ನ ನಿಮ್ಮ ಮನಸಾ ಇಚ್ಛೆ ದೇವರ ಮುಂದೆ ಬಂದು ಆರತಿ ಪಂಚಗವ್ಯ ದೀಪಾರ್ತಿ ಮಾಡಿದ್ರೆ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆದನ್ನಾಗ್ಲಿ, ಎಳ್ಳು ಬೆಲ್ಲದ ರೀತಿ ಯಾವಾಗ್ಲೂ ಸವಿಸೇವಾಗಿ ಜನಗಳಿಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅನುಕೂಲ ಆಗುವಂತ ಮಟ್ಟಕ್ಕೆ 2025 ವರ್ಷವನ್ನು ತರಲಿ. ಸ್ವಲ್ಪ ಆರೋಗ್ಯದ ಕಡೆ ಜಾಗೃತೆಯಿಂದ ಇರಿ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗುವಂತದ್ದಿದೆ. ಈ ವರ್ಷದಲ್ಲಿ ಕುಜುನ ಸಂಬಂಧಪಟ್ಟಂಗೆ ಆರೋಗ್ಯ ಸಮಸ್ಯೆಯಲ್ಲಿ ತೊಂದರೆ ಆಗ್ತದೆ. ಆರೋಗ್ಯ ಸಮಸ್ಯೆ ಕಡೆ ಸ್ವಲ್ಪ ಗಮನ ಹೆಚ್ಚು ವಹಿಸೋದ್ರಿಂದ ಖಂಡಿತ ಪ್ರತಿಯೊಬ್ಬರು ಒಳ್ಳೇದಾಗ್ತದೆ. ದೇವಸ್ಥಾನ ಉದ್ಘಾಟನೆ ಬಂದು ಕಾಲ ಕೂಡ ಬಂದಿದೆ, ಸಮೀಪದಲ್ಲೇ ಇದೆ. ಈಗ ನಾಳೆ ನಾಡದಲ್ಲಿ ನಿಮಗೆ ಗೊತ್ತಾಗ್ತದೆ. ಈ ಫೆಬ್ರವರಿ ತಿಂಗಳಲ್ಲಿ ಒಂದು ದಿನ ನಿಗದಿ ಆಗ್ತದೆ. ಆ ನಿಗದಿ ಇರುವಂತ ದಿನನ ನಿಮಗೆ ಮುಂದೆ ಒಂದು 4-5 ಡೇಸ್ ಅಲ್ಲಿ
ವಿಚಾರಣೆ ಹೇಳ್ತೀನಿ, ಡೇಟು ಯಾವ ಡೇಟು ಏನು ಎತ್ತ ಅಂತೇಳಿ. ಪ್ರತಿಯೊಬ್ಬರು ಕೂಡ ಬನ್ನಿ, ಪ್ರತಿಯೊಬ್ಬರಿಗೂ ತಾಯಿ ಜಗನ್ಮಾತೆ ಆಶೀರ್ವಾದ ಸಿಗ್ಲಿ. ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ಜಗನ್ಮಾತೆ ಸಂಪೂರ್ಣವಾಗಿ ನಿಮ್ಮ ಏನೇನು ಅಪೇಕ್ಷೆಗಳನ್ನ ಇಟ್ಟು ದೇವ್ರ ಮುಂದೆ ಕೇಳ್ತಿರೋ ಆ ಭಗವತಿ ಈಡೇರಿಸಲಿ. ಆ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡಿ. ವಿಜಯಕಾಳಿ ಪವಾಡ ಬಸವ ನಕ್ಷತ್ರದಲ್ಲಿ ಬಸವಣ್ಣವ್ರನ್ನ ಮಲಗದವ್ರನ್ನ ಆದೋಗೋದ್ರಿಂದ ಸಾಕಷ್ಟು ಪರಿಹಾರಗಳಾಗಿರುವಂತಹ ಉದಾಹರಣೆಗಳಿದಾವೆ. 3 ಸರಿ ಪಾದ ಕೊಟ್ರೆ ಖಂಡಿತ ಕೆಲಸ ಆಗ್ತದೆ. ಕೆಲವರಿಗೆ ಕುಡಿತ ಚಟಕ್ಕೆ ಹಲವಾರು ವರ್ಷಗಳಿಂದ ಕುಡಿತನೇ ಬಿಡಿಸಕ್ಕಾಗಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ 3 ಬಾರಿ ಕರ್ಕ ಬಂದು ಬಸವಣ್ಣನ ದಾಟ ಹಾಕ್ಸಿ ಬಸವಣ್ಣನ ಕೈಲಿ ಪಾದ ಕೇಳಿಸಿ ಬಾಳೆಹಣ್ಣಲ್ಲಿ ಪ್ರಸಾದ ತಿಂದ್ರೆ 100ಕ್ಕೆ 110% ಕುಡಿತ ಚಟನ ಬಿಟ್ಟಿರುವಂತಹ ನಿದರ್ಶನಗಳು ಸಾಕಷ್ಟಿದಾವೆ. ನಂಬಿಕೆ ಇಟ್ಕೊಂಡು ಬನ್ನಿ, ಖಂಡಿತ ಫಲ ಸಿಗುತ್ತೆ. ವಿಜಯಕಾಳಿ ಪವಾಡ ಬಸವ ನಕ್ಷತ್ರದಲ್ಲಿ ಪ್ರತ್ಯಂಗಿರ ಹೋಮ ಬಂದು ತುಂಬಾ ವಿಶೇಷ. ಬರೋ 29ನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ ತೀರ್ಥ ಸ್ನಾನ ಅಮ್ಮನವ್ರಿಗೆ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ್ದನ್ನ ನೀರನ್ನ ಹಾಕ್ಸೋದ್ರ ಜೊತೆಗೆ ಪ್ರತ್ಯಂಗಿರ ಹೋಮಕ್ಕೆ ಬರುವಂತವ್ರು 3 ಅಡಿ ಉಪ್ಪು, 5 ಅರಳಿ ಎಲೆಯಲ್ಲಿ ಬರೆದು ಹೋಮಕ್ಕೆ ವಾಮಾಚಾರ ಅಥವಾ ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ ಏನ್ ಸಮಸ್ಯೆ ಇದ್ರೂ ಕೂಡ ಖಂಡಿತ ಪರಿಹಾರ ಆಗ್ತದೆ. ನಂಬಿಕೆ ಇಟ್ಕೊಂಡು ಬನ್ನಿ, ಖಂಡಿತ ಫಲ ಸಿಗುತ್ತೆ. ತೀರ್ಥ ಸ್ನಾನ ತುಂಬಾ ವಿಶೇಷ. ತೀರ್ಥ ಸ್ನಾನ ತುಂಬಾ ವಿಶೇಷ ಅಂತ ಈ ಕ್ಷೇತ್ರದ ಏನಕ್ಕೆ ಅಂದ್ರೆ ಔದುಂಬದ ವೃಕ್ಷದ ಕೆಳಗಡೆ ಗುರು ಸಂಬಂಧಪಟ್ಟಂಗೆ ಗುರು ಆಶೀರ್ವಾದ ಇದ್ರೆ ನಿಮಗೆ ಯಾವ್ದೇನೇ ಕೆಲಸ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ತೀರ್ಥ ಸ್ನಾನ ಮಾಡಿದ್ರೆ, ತೀರ್ಥ ಸ್ನಾನ ಮಾಡಿರುವಂತ ಭಕ್ತಾದಿಗಳು ಹಲವಾರು ವಿಡಿಯೋಗಳಲ್ಲಿ ಹಲವಾರು ಭಕ್ತಾದಿಗಳು ಹೇಳಿರುವಂತಹ ನಿರ್ದೇಶನಗಳು ಸಾಕಷ್ಟಿದಾವೆ. ನಂಬಿಕೆ ಇಟ್ಕೊಂಡು ಬಂದು ತೀರ್ಥ ಸ್ನಾನ ಮಾಡಿ 3 ಶುಕ್ರವಾರ ಅಥವಾ 5 ಅಮಾವಾಸ್ಯೆ 5 ಒಮ್ಮೆ ಬಂದು ತೀರ್ಥ ಸ್ನಾನ ಮಾಡಿದ್ರೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಇಟ್ಕೊಂಡು ಬಂದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತರು ನಕ್ಷತ್ರ. ನೀವೆಲ್ಲ ನೋಡ್ದಂಗೆ ನಮ್ಮನೆ ಸುಮ್ಮನೆ ಅಂತೇಳಿ ಒಂದು ಆಶ್ರಮ ಮಾಡ್ತಿರುವಂತ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ವಿಜಯಕಾಳಿ ಅಮ್ಮನವ್ರ ಮುಂದೆ ವಾಗ್ದಾನ ಕೇಳೋದ್ರ ಜೊತೆಗೆ ಮತ್ತೆ ಶಾಸ್ತ್ರ ಕೇಳೋದ್ರ ಜೊತೆಗೆ ವಿಜಯಕಾಳಿ ಆಶೀರ್ವಾದ ಸಿಗಬೇಕು ಅಂತೇಳಿ 2 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದ ಗುರುಗಳೇ, ನಾನು ಬಂದಿಲ್ಲ ಈ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಸ್ವತಃ ಅವರೇ ಬಂದು ಕೇಳಿ ಹೋಗಿರುವಂತದ್ದು. ಈ ದಿನ ತುಂಬಾ ಅವರಿಗೆ ಒಳ್ಳೇದಾಗ್ಲಿ. ಅವ್ರು ಏನ್ ಮಾಡುವಂತ ಕೆಲಸ ಯಾವ್ದು ಅಡೆತಡೆ ಇಲ್ದಂತ ಮುನ್ನುಗ್ಲಿ. ಒಬ್ಬ ಹೆಣ್ಮಗಳು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಿದಾರಲ್ಲ ಅದಕ್ಕೆ ಹೆಮ್ಮೆ. ಯಾಕೆಂದ್ರೆ ಕರ್ನಾಟಕದಲ್ಲೇ ಅದು ಬೆಂಗಳೂರಲ್ಲೇ ಒಂದೇ ಇದರಲ್ಲಿ 5,000 ಜನಕ್ಕೆ ಆಶ್ರಮ ಮಾಡುವಂತದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವ್ರ ಕೆಲಸಕ್ಕೆ ಆ ವಿಜಯಕಾಳಿ ಆಶೀರ್ವಾದ ಸಂಪೂರ್ಣವಾಗಿ ಫಲ ಕೊಡೋದ್ರ ಜೊತೆಗೆ ಅವ್ರು ಏನ್ ಅನ್ಕೊಂಡಿದ್ರು ಅದೇ ಡೇಟ್ ಅಲ್ಲಿ ಓಪನ್ ಆಗುವಂತದ್ದಾಗ್ಲಿ. ಆಶೀರ್ವಾದ ಭಗವತಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗ್ಲಿ.